ವಿಷಯ ನನಗೆ ತಿಳಿದಿದ್ದು ಹೇಳ್ತೇನೆ ಅಂದ್ರೆ ಅವರು ನನಗೂ ಒಂದು ಎರಡು ಮಟ್ಟ ನಾವು ಗದ್ಲಿಕ್ಕೆ ಬಿದ್ದೇನೆ. ಹಳ್ಳಿಯ ಊಟ ಹಳ್ಳಿಯ ನೋಟ ಅಂತ ಬರದಾರ. ಈಗ ನಮ್ಮ ಮೊಮ್ಮಗಳಾಗಿರ್ತಕ್ಕಂಥ ಬುತ್ತಿ ಕಟ್ಕೊಂಡು ಬರಾಕತ್ತಾರ. ಬುತ್ತಿ ಆಗಿನ ಊಟ ಭಾಳ ಚಲೋ ಇತ್ತು. ಸಜ್ಜಿ ರೊಟ್ಟಿ, ಬೆಳ್ಳುಳ್ಳಿ ಖಾರ, ಪುಂಡಿ ಪಲ್ಯ, ಹುಳುಬಾಣ, ಆಮೇಲೆ ಅಗಸಿ ಹಿಂಡಿ, ಶೇಂಗಾದ ಹಿಂಡಿ, ನುಚ್ಚ ಸಾರ, ಉಂಡವರಾದರ ಪಾರ ಅವಾಗಿತ್ತು. ಈಗಿಲ್ಲೀಗ ಹಳ್ಳಿ ಊಟ ಇಲ್ಲ. ಈಗ ಅಪ್ಗಳು ಇವತ್ತು ಹಳ್ಳಿ ಊಟ ಉಣ್ಸೋರ್ದಾರ, ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೀವು ಬರೋಬ್ಬರಿ ತೊಗೊಂಬರತ್ತೀರಿ, ಅವರು ತಂದಿಟ್ಟಾರೆ ಎಲ್ಲ ರೊಟ್ಟಿ ತಿಂದವರು ಆಗ್ತಾರೆ ಗಟ್ಟಿ. ಒಂದು ಕೆ ಸಿ ಶಿವಪ್ಪನವ್ರ ಒಂದು ಮಾತನ್ನು ಬರೀತಾರೆ. ಅಜ್ಜೆ ಮಾಡುತ್ತಿದ್ದಳು ಮುದ್ದಿ, ತಿಂದು ಆಗಿದ್ದ ಅಜ್ಜ ಗುಂಡ. ಅಜ್ಜೆ ಮಾಡುತ್ತಿದ್ದಳು ರಾಗಿ ಮುದ್ದಿ, ತಿಂದು ಆಗಿದ್ದ ಅಜ್ಜ ಗುಂಡ. ಅವ್ವ ಮಾಡುತ್ತಿದ್ದಳು ಜೋಳದ ರೊಟ್ಟಿ, ತಿಂದು ಆಗಿದ್ದ ಅಪ್ಪ ತೋಳು ಬಲ. ಈಗ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ, ನಾನು ತಿಂದು ಆಗಿದ್ದೇನೆ ಪ್ಲಾಸ್ಟಿಕ್ ಕೊಡ. ನಾನು ಒಟ್ಟು ಮಾತು ಹಾಸಿರ್ತಾವ್ರಿ, ಒಟ್ಟು ನಗಿಸೋದು, ನಗಿಸ್ಬಿಡೋದು. ಹಾಗೆ ಎಲ್ಲರ ಮನೆ ಪ್ಲಾಸ್ಟಿಕ್ ಕೊಡ ಅದಾವ. ಇಲ್ಲಿಗೆ ಎಲ್ಲರ ಮನೆಯಾಗ ಇದನ್ನ ಹಿಡ್ಕೊಂಡು ಎಲ್ಲ ಪ್ಲಾಸ್ಟಿಕ್ ಅಣ್ಣ. ಅವಾಗ ಹಿತ್ತಾಳೆ ತೆಮ್ಮಿಗಿದ್ದು, ಬಾಳಿಕೆ ತೆಮ್ಮಿಗೆತ್ತರು, ಹೌದಲ್ರಿ? ಈಗಿಲ್ಲ ಇಲ್ಲ ಎಲ್ಲರೂ. ಹಾಗೆ ಈಗಿನ ಊಟ ಬೇರೆ, ಆಗಿನ ಊಟ ಬೇರೆ. ಅವಾಗ ಊಟ ಮಾಡಿ ತಾಟ ತೊಳೆದೆಲ್ಲ ಪ್ರಸಾದ ಮಾಡಿ ನೀರು ಕುಡಿತೀರಿ. ಈಗ ಅರ್ಧ ಉಂಡು ಅರ್ಧ ಕೈ ತಕ್ಕೊಳ್ಳೋ ಮಂದಿ ಬಂದೈತಿ, ಹೌದಲ್ರಿ? ಪ್ಯಾಷನ್ ಯಾಕೆ ಓಪನ್ ಪ್ಯಾಷನ್ ಅಂತಿದೆ. ಅರ್ಧ ಚಪಾತಿ, ಅರ್ಧ ಅನ್ನ ಸಾರ ಎಲ್ಲ ಬಾಲುಷ ಬಿಟ್ಟು ಕಿಸಿಂದ ಕೈ ತಕ್ಕೊಡುದು. ಇದಲ್ಲ ನಮ್ಮ ಪದ್ಧತಿ, ಪುಣ್ಯಾತ್ಮರಿ. ಹಳ್ಳಿ ಊಟ ಅಂದ್ರೆ ಭಾಳ ನಮ್ಮ ಶಾಸ್ತ್ರ ಹೇಳ್ತೈತಿ. ಹಳ್ಳಿ ಹೆಂಗೆ ಉಣ್ಬೇಕಂತ, ಸೇರದಂಗೆ ಅರಿಬಿ ತೊಡ್ಬೇಕಂತ, ಕಂಠ ಮಠ ಉಣ್ಬೇಕಂತ. ಹೆಂಗೆ ಉಣ್ಬೇಕಂದ್ರೆ ಫುಲ್ ಹಳ್ಳಿ ಹಂಗೆ ಉಣ್ಬೇಕಂತ. ಈಗೇನು ಮಾಡ್ಬೇಕು? ಅವಾಗ ಹಳ್ಳಿ ಆಗಿರ್ತಕ್ಕಂಥ ಹಿಂದಿನ ಕಾಲದಲ್ಲಿ, ಅಜ್ಜಗಳ ಕಾಲದಲ್ಲಿ ಮನ್ಯಾಗ ಊಟ ಮಾಡಿ ಹೊರಗೆ ಹೊಲಸು ಮಾಡ್ತಿತ್ತು ಮಂದಿ. ಅವಾಗ ಈಗ ಹೊರಗೆ ದಾಬಾದಾಗ ಊಟ ಮಾಡಿ ಮನೆ ಹೊಲಸು ಮಾಡುವ ಮಕ್ಕಳು ಹುಟ್ಟ್ಯಾರ. ಟಿಮ್ ಟಿಮ್ ಗೊತ್ತಾಗತ್ತಿಲ್ಲ. ನಾಸಿ ಮೂಗಿಗೆ ಮೂಲ, ಗುಡುಗುಂಟಿ ಗುಂಡಿಗೆ ಮೂಲ, ಕಡ್ಡಿ ಕಣ್ಣಿಗೆ ಮೂಲ, ಉಂಡದ್ದು ಟಿಮ್ಟಿ ಮೂಲ, ಸರ್ವಜ್ಞ. ಚಪ್ಪಾಳಿ ಬಿಡಿಬೇಡ್ರಿ, ನಾನು ಸಾಂಕ್ಷನ್ ಮಾಡವಲ್ಗಪ್ಪ, ಸುಮ್ಕೊಂಡ್ರಿ. ಚಪ್ಪಾಳಿ ಬಿಡಿ, ನನಗೆ ಬಿಡಿಬೇಡ್ರಿ ನೀವು. ನಾ ಚಪ್ಪಾಳಿ ಬಿಡಿಸಿ ಪ್ರವಚನ ಮಾಡವಲ್ಲ, ಲಕ್ಷ ಕೊಡ್ರಿ. ಹಾಗೆ ಹಳ್ಳಿ ಆಗಿರ್ತಕ್ಕಂಥ ಊಟ ಭಾಳ ಚಲೋ ಇತ್ತು. ಕಂಠ ಮಠ ಉಣ್ಬೇಕಂತ ಹೇಳಕತ್ತೀನಿ. ಎಷ್ಟು ಉಣ್ಬೇಕಂದ್ರೆ, ₹1 ಹಸು ಇತ್ತಂದ್ರೆ 8ನೇ ಅನ್ನ ಹಾಕಬೇಕು, 4ನೇ ನೀರು ಹಾಕಬೇಕು, 4ನೇ ಶ್ವಾಸೋಚ್ಛ್ವಾಸ ಬಿಡಬೇಕಂತ ನೇಮ ಐತಿ. ನಾವೊಂದು 1999 ಒಂದು ಊರಿಗೆ ಪ್ರಾಣಕ್ಕೆ ಹೋಗಿನಿ. ಆ ಊರು ಅವ್ರ ಅಪ್ಪಗಳಿಗೆ ಗೊತ್ತೈತಿ, ನಮ್ಮ ವೀರೇಶ್ವರ ಶರಣರಿಗೆ. ಚಿಕ್ಕೋಡಿ ತಾಲೂಕ ಹೀರಿಕೋಡಿ ಅಂತೈತಿ ಊರಲ್ಲಿ. ವೀರಶೈವ ಲಿಂಗಾಯತ ಮಠ ಅಂತೈತಿ. 21 ದಿನ ಗಣಪತಿ ಪುರಾಣ ಹೇಳಕ್ಕೆ ಹೋಗಿನ್ರಿ ನಾನು. ಗಣಪತಿ ಪುರಾಣ ಈಗ ಸದ್ಯ ಐತೆ ಅಲ್ಲಿ ನಡೀತಿ. 21 ದಿನ ಹೋಗೀನಿ. ಆ ಗದಗಿನವ್ರ ಮಾಸ್ತರ ಗೌಡ್ರ ಪೆಟ್ಟಿಗೆ ತಬಲಾ ತೊಗೊಂಡು ನೀನು ಗವಾಯಿಗಳು ಕರ್ಕೊಂಡು ಹೋಗಿನ್ರಿ ಪುರಾಣ ಹೇಳಕ್ಕೆ. 21 ದಿನ ಗಣಪತಿ ಪುರಾಣ ಹೇಳ್ಬೇಕು. ಹ್ಞೂ ಅತ್ತಿ. ಅವು ಕೊಂಡು ಇದ್ದಾವ ಒಬ್ಬ ಕಣ್ಣು ಇಲ್ಲದಾವ ಇದ್ದ. ಪೆಟ್ಟಿಗೆ ಮಾಸ್ತರ್ ಕಣ್ಣು ಇದ್ದಾವ ಇದ್ದ, ತಬಲಾ ಮಾಸ್ತರ್ ಕುಡ್ಡಲ್ಲ ಅಲ್ಲ. ಇವ್ರು ಶ್ರೀಶೈಲಿ ಚಲೋ ಅದಾರ, ಅವ ಇದ್ದ. ಭಾಳ ಬೆರಿಕಿದ್ರು ಅವರು. ಆ ಗೆಣಸಿನ ಹೋಳಿಗೆ ಊಟ ಮಾಡಿಸಿರಿ. ಗೆಣಸಿನ ಹೋಳಿಗೆ ದಿನ ಒಂದು ಊಟದ್ರಿ. ಗೆಣಸಿನ ಹೋಳಿಗೆ ಗದಗಿನ ಕಡೆ ಗೆಣಸಿನ ಹೋಳಿಗೆ ಇದ್ರೆ ಬಿಳಿ ಗೆಣಸಿನ ಹೋಳಿಗೆ, ಹಾಲ, ತುಪ್ಪ, 4 ಹೋಳಿಗೆ ಊಟ ಮಾಡಿದ್ವಿ. ಆ ನಂತರ ನಾ ಶುಗರ್ ಪೇಷಂಟ್, ಒಂದು ಚಪಾತಿ ತಿಂದು ನೀರು ಕುಡಿದು ಗಪ್ ಕೂತ್ನಿ. ಅವ್ರು ಉಣ್ಣಾಕತ್ರ 4 ಮಂದಿ, ಇಬ್ರು 4 ಹೋಳಿಗೆ ತಿಂದ್ರು. ನಿಂದು ಏನಾರ ಐತೆ ಅಂತ ಜಿದ್ದಂದ. ಏನೈತಿ? ಒಂದು ಹೋಳಿಗೆ ₹200 ಅಂದ. ಹ್ಞೂ ಅಂದ ತಬಲಾಜವ್. ಮೊದಲು 4, ಇವು 4, 8 ಹೋಳಿಗೆ ತಿಂದ. ಮತ್ತೇನು ₹500 ಒಂದು ಹೋಳಿಗೆ, ಅವ್ನು 4 ತಿಂದ. 4, 8, 12 ಹೋಳಿಗೆ. ಅದು 12ನೇ ಹೋಳಿಗೆ ಕೊನೆ ತುತ್ತು ಹಿಡಿದಿದ್ದ ತಬಲಾ ಮಾಸ್ತರ್. ಹಿಂಗೆ ಕಣ್ಣು ಐತಿ ನೆಟ್ಟಿಗೆ ಬಿದ್ದು ಹಿಂಗೆ ಅವ ಬಿದ್ದ. ಬೀಳೋಣ ಅಲ್ಲೇ ಆಗಿರ್ತಕ್ಕಂಥ ಅವ್ರು ಗೊತ್ತೈತಿ ಶ್ರೀಧರ್ ಕುಲಕರ್ಣಿ ಅಂತ. ಈಗ ಅದು ಸ್ಪೆಷಲಿಸ್ಟ್ ಡಾಕ್ಟರ್ ಅದ. ಕರ್ಕೊಂಡು ಹೋದ್ವು. ನಾ ತಂದಾವ ಅವ್ರನ್ನಪ್ಪ, ಬಡವ್ರ ಕಲಾವಂತರನ್ನ. ಹಿಂಗ್ಯಾಕ ದೊಡ್ಡ ಕಣ್ಣಿ ನೆಟ್ಟಿ ಹೆಚ್ಚಿದ್. ಗಾಡ್ಯಾಗ ಹೋದ್ ಅಡ್ಮಿಟ್ ಮಾಡಿದ್ವು. ಬಂದು ನೋಡಿ ಡಾಕ್ಟರ್ ಎಲ್ಲ ಕಡೆ ಬರೋಬ್ರಿ ಚೆಕ್ ಎಲ್ಲ ಅದರ ಐತ್ರಿ. ಬರ ಏನೂ ತೊಂದರೆ ಇಲ್ರಿ, ಆರೋಗ್ಯಕ್ಕೆ ಏನಿಲ್ರಿ. ಒಂದು 2 ತಾಸು ರೆಸ್ಟ್ ಮಾಡ್ರಿ. ತಮ್ಮ ಇವ್ನ 2 ಗುಳಿಗೆ ತಗೋ, ಒಂದು 4 ತಾಸು ರೆಸ್ಟ್ ಮಾಡಂತ ಅಂದ್ರ. ಅವ್ ಬಿದ್ಕೊಂಡು ಏನು ಅನ್ಬೇಕ ಅವ್ ಹುಡುಗ, ಡಾಕ್ಟ್ರ ಇವು 2 ಗುಳಿಗೆ ಒಳಗೆ ಹೋಗೋ ಒಟ್ಟದ್ರೆ 2 ಹೋಳಿಗೆ ಉಣ್ತೀನಿ ಅಂದ. ಇದು ಉಣ್ಣಾವ್ರು ಸಿದ್ದಿದ್ದು. ಋತಭುಕ್ತಂ ಹಿತಭುಕ್ತಂ ಮಿತಭುಕ್ತಂ ಅಂತ ನಮ್ಮ ಬೀದರಪ್ಪರು ಹೇಳ್ತಾರೆ. ಇದನ್ನು ಮಿತವಾಗಿ ಊಟ ಮಾಡಬೇಕು, ಹಿತವಾಗಿರ್ಬೇಕು, ಋತು ನೋಡಿ ಊಟ ಮಾಡಬೇಕು. ಈ ಮಾವಿನ ಹಣ್ಣು ಸೀಸನ್ ಐತಿ. ಮಾವಿನ ಹಣ್ಣು ತಿಂದ್ರೆ ರಕ್ತ ಜಾಸ್ತಿ ಆಕೈತಿ.
ಆ ಹಣ್ಣು ಊಟ ಮಾಡ್ಬೇಕು. ಋತು ನೋಡಿ ಆನಂದದಿಂದ ಊಟ ಮಾಡ್ಬೇಕು. ಊಟ ಮಾಡೋ ಮುಂದೆ ಮಾತಾಡಲೇಬಾರ್ದು ಅಂತಾರೆ ಅವ್ರು. ಪ್ರಸಾದ ಮಾಡೋ ಮುಂದೆ ಮಾತಾಡಬಾರ್ದು, ಊಟ ಮಾಡ್ಬೇಕು. ಅದು ದೇವ್ರನ್ನ ನಮ್ಮ ಶರಣರು ಬರೀತಾರೆ, ಮೌನದೆಂಬುದು ಆಚಾರವಲ್ಲ, ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶಿವ ಎನತಿರಬೇಕು. ಕೂಡಲ ಸಂಗನ ಶರಣರ ನೆನೆಯುತ್ತುಂಡರೆ ಸಕಲ ಕರ್ಣಗಳು ವೃತ್ತಿಯಡಿಗಿ ಶರಣ ಸತಿ ಲಿಂಗಪತಿ ಪಾರ್ವತೆ ಪತೆ ಹರ ಹರ ಮಾದೇವಂತ ಹಿಂಗೆ ನೇಮ ಪುಣ್ಯಾತ್ಮರೇ. ಹಿಂಗೆ ಊಟ ಮಾಡಬೇಕು ನಾವು. ಪ್ರಸಾದ ಮಾಡೋ ಮುಂದೆ ಈಗ ಟಿ ವಿ ಮುಂದೆ ತೊಗೊಂಡು ಊಟ ಮಾಡ್ತೀರಿ ನೀವು. ಟಿ ವಿ ಮುಂದೆ ತಾಡು ತೊಗೊಂಬಂದು ಇಲ್ಲಿ ಹೋದ್ರೆ ಇಲ್ಲಿ ಹೋತ ಯವ್ವ ನಿಮ್ಮ ಸುದ್ದಿ ಏನು ಹೇಳಬೇಕು. ನಾವೊಂದು ಕ್ಯಾಸೆಟ್ ಮಾಡ್ಯಾರ, ನಮ್ಮ ಧಾರಾವಾಹಿ ಬಂದು ಹೆಣ್ಮಕ್ಳು ಕೆಟ್ಟರು, ದಾಬಾ ಬಂದು ಗಂಡು ಮಕ್ಳು ಕೆಟ್ಟರು ಮಾಡ್ಯಾರ ನಮ್ಮ ರಬಕೋಯ್ ಸ್ವಾಮಿಗಳು. ಏನು ಹೇಳ್ಬೇಕು ನೀವು ಧಾರಾವಾಹಿಯಾಗ ಬೀಜಿನ, ಅವ್ರ ದಾಬಾದಾಗ ಬೀಜಿನ, ಮಕ್ಕಳು ಮೊಬೈಲ್ದಾಗ ಬೀಜಿ. ಒಟ್ಟು ಅವು ಕೊಡಂಗೇ ಇಲ್ಲ. ಅವು ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾವೆ, ಪ್ರ್ರ್ ಮಾಡ್ತಾವೆ ಹುಡುಗರು. ಏನು ಹೇಳ್ಬೇಕು, ಹೌದ್ರಿ ಮಾಸ್ತರ್? ಮಕ್ಕಳಿಗೆ ಮೊಬೈಲಿಗೆ ಕೊಡಿಸ್ರಿ, ಕೊಡ್ಸಕ್ಕೆ ಹೋಗ್ಬೇಡ್ರಿ, ಬಿಡಿಸ್ರಿ. ಆಮೇಲೆ ನೀವು ಊಟ ಮಾಡೋದಿದ್ರೆ ಒಂದು 10 ನಿಮಿಷ ಆಗಿರ್ತಕ್ಕಂಥ ಟಿ ವಿ ಬಂದ್ ಮಾಡಿ. ನಿನ್ನ ಜೊತೆ ನನ್ನ ಕತೆ, ಯವ್ವ ಅವ್ರ ಕತೆನೇ ಹಿಂಗಾಗೈತೆ ನಿಮ್ಮದೇನು. ಪೇಪರ್ ಓದೋ ಮುಂದೆ, ನಾಷ್ಟ ಮಾಡೋ ಮುಂದೆ ಪೇಪರ್ ಬಂದ್ ಮಾಡಿ ನಾಷ್ಟ ಮಾಡ್ರಿ. ಊಟ ಮಾಡೋ ಮುಂದೆ ಟಿ ವಿ ಬಂದ್ ಮಾಡಿ ಪ್ರಸಾದ ಮಾಡ್ರಿ. ಮಣಗೋ ಮುಂದೆ ಮೊಬೈಲ್ ದೂರಿಟ್ಟು ಊಟ ಮಾಡ್ರಿ, ಮಣ್ಕೋರಿ. ತಲೆಗೆ ಇಟ್ಕೋಬೇಡ್ರಿ, ಮಗ್ಲಿಗೆ ಇಟ್ಕೋಬೇಡ್ರಿ, ವೈರಸ್ ಇರ್ತೈತಿದ್ರಾಗ. ದೂರ ಸ್ವಿಚ್ ಆಫ್ ಮಾಡಿ ದೂರ ಉಗಿದ್ರಿ. ಹಾಗೆ ಮಹಾತ್ಮರು ಬರಿತಾ ಇದ್ದಾರೆ. ಇಲ್ಲಿ ಒಂದು ಜಾನಪದ ಕವಿ ಅಂತ ಭಾಳ ಬರೀತಾರೆ ನಮ್ಮ ಮಾಲಿಂಗ್ಪುರದ ನಿಜಾಮ್ ಅಲ್ಲಾ ಖಾನ ಗುರುರಾಜ್ ಹೊಸಕೋಟೆ ಅಂತ. ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ, ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ, ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ, ಹಳ್ಳಿಯಿಂದ ಬರುವಾಗಿಲ್ಲೇ ಏನು ಚಂದ ಕಾಣುತ್ತಿತ್ತ, ಹಳ್ಳಿಯಾಗಿನ ಹೊಲಮಣಿ ಮಾರಿ ಶಾರದಾಗ ಸಾಲಿಗಂತ ಅವಾಗಿತ್ತದ. ಹಳ್ಳಿಯಾಗಿನ ಹೊಲಮಣಿ ಮಾರಿ ಶಾರದಾಗ ಸಾಲಿ ಕಲಿಯಾಕೆ ಬರ್ತಿರಂತ. ಹಳ್ಳಿಯಿಂದ ಬರುವಾಗಿಲ್ಲೇ ಏನು ಚಂದ ಕಾಣುತ್ತಿತ್ತ, ದುಡ್ದಿನನ್ನು ಶಕ್ತಿ ಇತ್ತ, ಬಡದನ್ನನ್ನು ಬಡಿವಾರಿತ್ತ, ಚಟಕ್ ಬಿದ್ದ ಚಿಪ್ಪಾಡೆ ಎಲ್ಲ ಟಿಮ್ ಎಲ್ಲ ಆಗಿ ಹೋಗಿ ಅಂತರ್ದೇವ ಆಗಿ ನಿಂತಿತ್ತ, ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ. ಈಗ ನಾವು ಮಕ್ಕಳಾಗಿರ್ತಕ್ಕಂಥ ಸಾಲಿ ಕಲ್ಲಿ ಅಂತ ತಾಯಿ ತಂದೆ ಉಪವಾಸದ ತಾವು ಹರ್ಕೊಂಡ್ ಇಟ್ಟು ಕಿಸಿಂದ ಮಕ್ಕಳು ಶಾಲ್ಯಾಗ 4 ಮಂದಿ ಇರ್ತಾರಂತ. ಮಕ್ಕಳು ಶಾಲಿ ಕಲಿಸ್ತಾರ. ಇವ್ರ ಹತ್ತಿನಾಗೋ ಕಾಗವಾಡದಾಗೋ ಬೆಳಗಾವದಾಗೋ ಬೆಂಗಳೂರಾಗೋ ಚೂಜುಳಿ ಬಡಿ ಮಸ್ತ್ ಕುಂತಾರೆ. ಎಟ್ಟಿಲ್ಲಿ ಬೈಲಹೊಂಗಲ ತಾಲೂಕು ಮರಡಿ ನಗಲಾಪುರ ಆಗಿರ್ತಕ್ಕಂಥ ಊರು ಐತಿ. ಅಪ್ಪಗಳು ಹೋಗ್ತಾರೆ ಅಲ್ಲಿ 625ಕ್ಕೆ 625 ಮಾರ್ಕಸ್ ತೊಗೊಂಡಳು ಹುಡುಗಿ. ನೋಡ್ರಿ ತಿಮ್ಮ ಸಿದ್ಲಿಂಗ ಸಾಲಿ ಹೋಗಿದತ್ತು. ಸಾಲಿ ಹೋಗಿ 10ನಂತೆ ಫೇಲ್ ಆದತ್ತು. ಶ್ರೀಶೈಲ 10ನಂತೆ ಫೇಲ್ ಆದತ್ತು. ಅವ 3 ಸಲ ಫೇಲ್ ಆಗಾನ ಅಪ್ಪ ಅಂದತ್ತೆ, ಏನು 10ನಂತೆ 3 ಸಲ ಫೇಲ್ ಆದಿ, ಯಾವಾಗ ನೀ ಶಾಲಿ ಕಲಿ? ಅವ ನೆರಮಣಿ ಶಾಂತವ್ ನೋಡ್ರಿ ಶಾಲಿ ಕಲಿ ಅಂದತ್ತ. ಅವಾಗ ಏನು ಅನ್ಬೇಕು ಹುಡುಗ, ಯಪ್ಪ ನೆರಮಣಿ ಶಾಂತವ್ ನೋಡೇ 3 ಸಲ ಫೇಲ್ ಆಗೇನಿ ಅಂದತ್ತ. ಹಾಗೆ ಮನುಷ್ಯನಾಗಿರ್ತಕ್ಕಂಥ ವಿದ್ಯಾವಂತ ಆಗ್ಬೇಕಂತ, ಹಾಗೆ ಹಳ್ಳಿ ಆಗಿರ್ತಕ್ಕಂಥ ಊಟ ಭಾಳ ರುಚಿ ಇರ್ತೈತಿ. ಹಳ್ಳಿಯಲ್ಲಿರ್ತಕ್ಕಂಥ ಪ್ರೀತಿ ಇರ್ತೈತಿ. ಅವ ಕೈ ರೊಟ್ಟಿ ಮಾಡ್ತಾರೆ, ಕೈ ರೊಟ್ಟಿ. ಈಗಿಲ್ಲ ಕೈ ರೊಟ್ಟಿ ಇಲ್ಲ, ಬಡದ ರೊಟ್ಟಿ ಹೋತಿ. ಈಗ ಲಟ್ಟಿ ಏನತ್ತಾರ ಲಡ್ಸೋದು ಹೋತಿ. ಈಗ ಕರೆಂಟ್ ಮೇಲೆ ಬಂದ ಅಪ್ಪಗಳು ಹೇಳ್ದಂಗೆ. ನಾ ಮಣ್ಣಿ ರೆಡ್ಡಿ ಮಲಮ್ ಪ್ರಾಣ ಹೇಳಕ್ಕೆ ಹೋಗಿನಿ. ಎಲ್ಲಿಂದ್ರೆ ಮುಧೋಳ ತಾಲೂಕು ಎಡಳಿ ಇಂಗ್ಳಿ ಅಂತೇಳಿ. ಅಲ್ಲಿ ರೊಟ್ಟಿ ಮಾಡೋ ಮಿಷೇನ ಎಲ್ಲಿ ಅದು ಮುರಾರ್ಜಿ ದೇಸಾಯಿ ಶಾಲೆಗೆ ಹಾಸ್ಟೆಲ್ದಾಗ ರೀ. ಎಲ್ಲ ಮಕ್ಕಳಿಗೆ ರೊಟ್ಟಿ ಮಾಡೋ ಮಿಷೇನ ಇಟ್ಟಿಡೋದು, ಆಗಿಂದ ಬಯಸೋದು, ಆ ಕಡೆ ಈ ಕಡೆ ಹೊಡೋದು. ಶಿವ ಹೆಣ್ಮ ಏನು ಮಾಡಿ ಅಟ್ಟು ತಿಂದು ಎಟ್ಟು ತಾಕತ್ತದ. ನೀವು ನಾದಾಕತ್ತೆ ಯಾರಿಲ್ಲ, ನಿಮ್ಮ ನಾದದ ಬೇರೆ ಹೋತೇವ. ಹಾಗೆ ಹಳ್ಳಿ ಹಂಗೆ ಊಟ ಮಾಡಬೇಕು, ಹಳ್ಳಿ ಹಂಗೆ ನೋಡೋದು. ನೋಟ್ ಹೆಂಗಿರ್ಬೇಕು, ನೋಟ್ ಅವಾಗಿತ್ತು. ಈ ಸಿನಿಮಾ ಇವಾಗ ಇದ್ದಾಗ ಹಳ್ಳಿಯಿಂದ ಒಂದು ಡಬ್ಬಿ ಇಟ್ಕೊಂಡು ಹಳ್ಳಿಯ ಶಾರ ನೋಡ ಪ್ಯಾಟಿ ಅಂತ ಡಬ್ಬಿ ತೊಗೊಂಡು ಬರ್ತಿರೋರು ಇರ್ತಿರ, ಹೌದಿಲ್ರಿ? ಈಗ ಇಲ್ಲಿ ಎಲ್ಲರೂ ಎಲ್ಲ ದೊಡ್ಡ ಶ್ರೀಮಂತರಿಗೆ, ಯಾರು ಭಿಕ್ಷುಕರಿಲ್ಲ, ಶಾಂಕದೇ ಇಲ್ಲ, ದುರ್ಗಮುರೋರು ಇಲ್ಲ, ಯಾರೂ ಇಲ್ಲಿಗ. ಎಲ್ಲರೂ ದೊಡ್ಡ ಶ್ರೀಮಂತರಿಗೆ. ಧಾರವಾಡದಿಂದ ಬಂದು ಒಬ್ಬ ಭಿಕ್ಷುಕ್ ಬಂದತ್ರಿಪ್ಪ ಶ್ರೀಶೈಲ. ಧಾರವಾಡಕ್ಕೆ ಬಂತು ಓಂ ಬಹುತಿ ಭಿಕ್ಷಾ ಅಂದೆ ಅಂದತ್ತ. ಓಂ ಭಿಕ್ಷಾ ಅಂದ ಅದ ಹೆದ್ ಮಾಡಿ ಎದ್ದು ರಂಗೋಲಿ ಹಾಕಾಗತ್ತೇಳಿ ಎದ್ದ. ಯಾರ ಯಪ್ಪ ನೀ ಅಂದತ್. ಇವ ನಾ ಭಿಕ್ಷುಕ್ ಇವ ಅಂದತ್ತ. 5 ನಾವು ಈಗ ಎದ್ದದ್ವಿ ಅಂದಳತ್ತಕ್ಕೆ. ಪಡಿಗಿಲ್ ನಾವು ಈಗ ಎದ್ದೇದು ಅಂತ. ನಾನು ಆಕೆ ಅವ ಏನು ಅನ್ಬೇಕು, ಯವ್ವ ನನ್ನ ಫೋನ್ ನಂಬರ್ ತಗೋ, ಮಿಸ್ ಕಾಲ್ ಮಾಡು, ನೀವು ಅಡಿಗಾಗ ಹಿಡ್ಸ್ಕೊಂಡು ಹೋಗ್ಕನತ್ ಅಂದತ್ತವ. ನಾನು ಆಕಿಗಿದ್ದ ಅವ ಹೆಣ್ಮಗಳಾಕಿ ಭಾಳ ಜಾಬಲ್ ಸಿಟಿ ಹೆಣ್ಮಗಳಿದ್ಳು. ಯಪ್ಪ ನಿನ್ನ ಫೋನ್ ನಂಬರ್ ತಗೋ, ನಾ ಅಡಿಗಾಗ ವಾಟ್ಸಾಪ್ ಮಾಡ್ತೀನಿ, ಅಲ್ಲೇ ಬಿಚ್ಕೊಂಡು ಊಟ ಮಾಡ್ನಿ ಅಂದಳತ್ತಾಕಿ. ಹಿಂಗೆ ಬಂದೈತಿ ಈಗ ಯವ್ವ ನೋಟ.
ಭಾಳ ಬರೀತಾರೆ ಪುಣ್ಯಾತ್ಮರೇ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಜೀವನ ಭಾಳ ಶ್ರೇಷ್ಠ. ಪೇಟ್ಯಾಗ ಏನೂ ಮೇಳಿಲ್ಲ. ಪೇಟ್ಯಾಗ ರೊಕ್ಕ ಕೊಟ್ಟೆಲ್ಲ ಪ್ಯಾಣ, ಗಾಳಿ, ಸೊಳ್ಳಿ, ಬತ್ತಿ ಎಲ್ಲ ತಗೋದು. ಸೊಳ್ಳಿ ಆಗಿರ್ತಕ್ಕಂಥ ಈಗ ಹಳ್ಳಿಯಾಗೂ ಬಂದಾವ. ಈಗ ಗೊತ್ತೈತಿ ಸೊಳ್ಳಿ ಗುಡ್ ನೈಟ್ ಅದೊಂದು ಗಾದಿ ಮಾತೈತಿ. ಕಿನಾಲ್ ನೀರು ಬಂದು ರೋಡ್ ಕೆಟ್ಟು ಹೊತ್ತ, ಊರಾಗ ಸಿರಿದಂಗ ಬಂದು ಊರು ಕೆಟ್ಟು ಹೊತ್ತ, ಓಣ್ಯಾಗ ನಳ ಬಂದು ಓಣಿ ಕೆಟ್ಟು ಹೊತ್ತ. ನಳ ಎಲ್ಲರ ಮನೆ ಹಾಗೆ ಮನುಷ್ಯನಾಗಿರ್ತಕ್ಕಂಥ ನೋಟ್ ಚಲೋ ಇರ್ಬೇಕು, ನಮ್ಮ ಕಣ್ಣು ಚಲೋ ಇರ್ಬೇಕು, ನಮ್ಮ ಕೈ ಚಲೋ ಇರ್ಬೇಕು, ನಮ್ಮ ಮನಸ್ಸು ಚಲೋ ಇರ್ಬೇಕು. ನಿನ್ನ ಅಜ್ಜಾರು ಜೀವನದ ಮೌಲ್ಯಗಳು ಭಾಳ ಚಂದ ಹೇಳಾಕಿದ್ದಾರೆ, ಹೇಳ್ಯಾರ. ಹಾಗೆ ಈಗ ಅಮ್ಮವ್ರು ಹೇಳ್ರಿ ಒಂದು ಆ ಮಾತನ್ನು ಹೇಳಿಬಿಡ್ತೀನಿ ನಾ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡನೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯರತ್ನ ನೀನು ಅಲಂಕರಿಸಿದೆಯಾದರೆ ನಿನ್ನಿಂದ ಬಿಟ್ಟ ಶ್ರೀವಂತರಿಲ್ಲ ಕಾಣಹ ಗುಹೇಶ್ವರ. ಭೂಮಿ ನಿನ್ನದಲ್ಲ. ಭಾಳ ಮಂದಿ ಭೂಮಿ ಆಳಿ ಹೋಗ್ಯಾರ. ಮುನ್ನ ಶತಕೋಟಿ ರಾಯರ ಆಳಿದ ಭೂಮಿ. ನಾವು 15 ರೂಪಾಯಿ ಕಾಗವಾಡದಾಗ ಉತ್ತಾರದಾಗ ತರಬೇಕಿಟ್ಟು ಎಕರೆ 8 ಗುಂಟೆ ಸ್ಕ್ವೇರ್ ಫುಟ್ ಅಂತೇಳಿ ತಾಮ್ರ ತಗಡ ಮೇಲೆ ಇಟ್ಟು ಹೋಗ್ಯಾರ ಅಂತ ಬರೆದಿಟ್ಟು ಹೋಗ್ಯಾರ. ಮುನ್ನ ಶತಕೋಟಿ ರಾಯರ ಆಳಿದ ಭೂಮಿ ಹೋಗ್ಯಾರ. ಶತಕೋಟಿ ಭಾಳ ಮಂದಿ ಹೋಗ್ಯಾರ ಭೂಮಿದಾಗ, ಭೂಮಿ ಕಾಲಾಗ. ಇಲ್ಲಿ ಮಣ್ಮಣೆ ಆಗಿರ್ತಕ್ಕಂಥ 2021 ಕೊರೋನಾ ಬಂದ ವರ್ಷ 19-20 ಜಮಖಂಡಿ ತಾಲೂಕು ಮಧುರಕಂಡ್ಯಾಗ ಪೇಪರ್ಗೆ ಬಂದು TV ನೋಡಿರ್ಲಿ. ಆಮೇಲೆ ಇದ್ದಕ್ಕಿದ್ದಂಗೆ ಹೇಳೋದ, ಇದ್ದಕ್ಕಿದ್ದಂಗೆ ಹೇಳ್ರೆ ನಿದ್ದು ಚಲೋ ಆಕೈತಿ. ಮ್ಯಾಲ ಬಸಪ್ಪ ಒಳಗೆ ಕಿಸಪ್ಪ, ಮ್ಯಾಲ ಬುದ್ಧಿ ಒಳಗೆ ನಿನ್ನ ಗುದ್ದಿ, ಹೊರಗೆ ಅಕ್ಕ ಅನ್ನೋದು, ಒಳಗೆ ಪಕ್ಕ ಮಾಡೋದು, ನಿದ್ದು ಹತ್ತಂಗಿಲ್ಲ. ಓಪನ್ ಹಾರ್ಟ್ ಇರ್ಬೇಕು, ಹೌದಲ್ರಿ? ಆತಿಲ್ಲ. ಹಾಗೆ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಬಂಗಾರ ಅದು ಕುಬೇರ ಸಂಪತ್ತು. ಸೀದಾ ಸಾದಾ ಸಭ್ಯದ ಇರ್ಬೇಕು, ಆಡಂಬರ ಇರಬಾರ್ದು, ಸಾದಾ ಇರ್ಬೇಕು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಅದು ಬಂಗಾರ. ಅದ್ರಾಗ ನಮ್ಮ ಮೋಗಳು ಬಂಗಾರ ಬೇರೆ, ಬಂಗಾರ ಆಗಿರ್ತಕ್ಕಂಥ ಇದ್ರ ಮೇಲೆ ಹಾಕಿ, ಶರಗಿನ ಮೇಲೆ ಹಾಕಿ, ಇದ್ರ ಮೇಲೆ ಹಾಕಿ, ಯವ್ವ ಏನು ಹೇಳ್ಬೇಕು ನಿಮ್ಮ ಸುದ್ದಿ ಯವ್ವ ಹರ್ಕೊಂಡು ಬೋರ್ಮಾಳ, ಯಕ್ಷಾರ, ಗಂಟನ ಗುಳದಾಳಿ, ತಾಳಿ ಎಲ್ಲ ಹಾಕಿ ಇಷ್ಟು ನೋಡಿವ. ಹೋಗ್ಬೇಕು ಯಾರು ಮಾಡ್ಕೊಂಡು ಕೇಳಲಿಲ್ಲ. ಆ ಮುದುಕಿ ಯಕ್ಷಾರ ಮಾಡಿದ್ದ ಕೇಳಲಿತ್ತ. ಹೋಗಿ ಬಣಿಗೆ ಉರಿ ಹೆಚ್ಚತ್, ಉರಿ ಹೆಚ್ಚು ಎದಿ ಬಡ್ಕೊಂಡು ಅಳಾಕೈತತ್. ಅಳಾಕತ್ತಾನ. ಒಬ್ಬಕ್ಕೆ ಬಂದು ಕೇಳ, ಯಾವಾಗ ಮಾಡಿದ ಗಂಟನ ಗುಳದಾಳಿ ಬೋರ್ಮಾಳ ಅಂತ. ಯವ್ವ ಮೊದಲೇ ಕೇಳ್ರಿ, ಈ ಬಣಿಗೆ ಬೆಂಕಿ ಹಾಕೋಷ್ಟೇನೆ ಯವ್ವ ಅಂತಿರತ್ತೆ. ನಿಮ್ಮ ಸುದ್ದಿ ಯವ್ವ ಹೇಳುವಂಗಿಲ್ಲ. ಹೇಮ ನಿನ್ನದಲ್ಲ, ಅಮ್ಮವ್ರು ಹೇಳ್ರಲ್ಲ. ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲೋ ಪ್ರಾಣಿ, ಹರಿಕೊಡದ ಕಾಲಕ್ಕೆ ಬಾಯ ಬಿಟ್ಟಲು ಪ್ರಾಣಿ, 10,000 ಹೊನ್ನವನ್ನು ತಿಪ್ಪಿಯಲ್ಲಿ ಹುದುಟ್ಟು ಮತ್ತೆ ಉಪ್ಪಿಲ್ಲದ ಉಂಡೆಲೋ ಪ್ರಾಣಿ. ಹೇಳ್ರಿ. ಹಸ್ತಸ್ಯ ಭೂಷಣಂ ದಾನಂ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ, ಕಂಠಸ್ಯ ಭೂಷಣಂ ಸತ್ಯಂ, ಭೂಷಣಂ ಕಿಂ ಪ್ರಯೋಜನ. ನಮ್ಮ ವೀರೇಶ್ವರ ಶರಣರು ಹೇಳ್ಯಾರ, ಸತ್ಯವನ್ನೇ ಹೇಳ್ತು ಅಂದಾರ. ಸತ್ಯ ನಿನ್ನೆ ಬಿಡು ಮುಂದೆ ಸತ್ಯದ ಬಗ್ಗೆ ಮಾತು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಕ್ಕೆ ಸುಖವಿಲ್ಲ, ಸತ್ಯ ನಡೆದರೆ ಮೆಚ್ಚನಾ ಪರಮಾತ್ಮ. ಸುಳ್ಳು ಮಾತಾಡ್ತಿದ್ದೆ ಮೇಡ. ಸತ್ಯವನ್ನು ಮಾತಾಡಕ್ಕೆ ಕಲಿ, ರೂಢಿ ಮಾಡಿಸ್ಕೊಡ್ರಿ. ಭಯ ಇರಂಗಿಲ್ಲ, ಯಾರ್ದಲ್ಲ ಯಮುಂದು ಭಯ ಇರಂಗಿಲ್ಲ. ಪುಣ್ಯಾತ್ಮರೇ, ಸುಳ್ಳು ಮಾತಾಡಿ ಭಯ ಇರ್ತೈತಿ. ಹಾಗೆ ಕೈಗಳಿಗೆ ದಾನವೇ ಭೂಷಣ, ಕಿವಿಗಳಿಗೆ ಶಾಸ್ತ್ರ ಪುರಾಣ ಪುಣ್ಯಕಥೆಗಳೇ ಕೇಳೋದು. ನೋಡಿ, ಗುರುವಂದನಾ ಕಾರ್ಯಕ್ರಮ ಆಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ 4ನೇ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಹಾತ್ಮರು ನಮ್ಮ ಪ್ರಸಾದ ಮಾಡೋ ಮುಂದೆ ಗೌಡ್ಶಾನ ಒಂದು ಮಾತನ್ನ ಅಂತ ನಮ್ಮ ಅಪ್ಪರಿಗೆ ನಮ್ಗೆ ನಮಸ್ಕಾರ ಮಾಡಿ, ಯಪ್ಪ ಎಲ್ಲ ಮಹಾತ್ಮರು ಬಂದು ನಮ್ಮ ದರ್ಶನ ಕೊಡತ್ರಿ, ಎಂಥ ಪುಣ್ಯ ಮಾಡಿದ ತನ್ನದಿದ್ದು ಗೌಡ್ತೇವೆ ಮುದಿಗೆ ಗುರ್ತಾಯಿ ನೋಡ್ರಿ. ಎಂಥ ಕೋಟಿ ಪುಣ್ಯ ಒದಗಲೆಂದು ಸಾಧುರು ದೊರಕುವರೋ. ಕೋಟಿ ಪುಣ್ಯ ಇದ್ದಾಗ ಒಬ್ಬ ಮಹಾತ್ಮ, ತತ್ವಜ್ಞಾನಿ, ತಪಸ್ವಿ ಭೇಟಿಯಾಕಾರ. ಪುಣ್ಯಾತ್ಮರೇ, ಪಾಪಿಗಳಿಗೆ ಭೇಟಿ ಆಗಂಗಿಲ್ಲ ಸಾಧುಗಳು. ಎಲ್ಲರನ್ನು ವ್ಯವಸ್ಥೆ ಮಾಡಿ ಎಲ್ಲ ನಾಡಿನ ಮೂಲಿ ಕರೆಸಿ ಮಹಾತ್ಮರು ನೋಡ್ರಿ ಎಂಥ ಬೃಹತ್ ಕಾರ್ಯಕ್ರಮ ಇದೆ. ಹಾಗೆ ಕೈಗಳಿಗೆ ದಾನವೇ ಭೂಷಣ. ದಾನ ಕೈ. ಅಕ್ಬರ್ ಬೀರ್ಬಲ್ ಇದ್ರಂತ. ಅಕ್ಬರ್ ಭಾಳ ರಾಜ, ಬೀರ್ಬಲ್ ಮಂತ್ರಿ. ಬೀರ್ಬಲ್, ಪರಮಾತ್ಮ ಎಲ್ಲ ಕಡೆ ಕೂದ್ಲ ಕೊಟ್ಟಾನು, ಹಂಗ ಯಾಕೆ ಕೂದ್ಲಿಲ್ಲೋ? ಬೀರ್ಬಲ್ ಕೇಳಿ, ಹುಜೂರ್ ನಿತ್ಯ ದಾನ ಮಾಡಿ 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 ನಿಮ್ಮ ಕೈಯಾನ ಕೂದ್ಲು ಹೋಗ್ಯಾವಂತ, ಮತ್ತು ನಿನ್ನೂ ಯಾಕೆ ಹೋಗ್ಯಾವಂತ? ಹುಜೂರ್ ನೀ ಕೊಟ್ಟು ನಿನ್ನೂ ಹೋಗ್ಯಾವ, ತೊಗೊಂಡು ನನ್ನೂ ಹೋಗ್ಯಾವಂತ, ಮತ್ತು ಸಭಾದಾಗ ಕೂತಾಗೋ ಅವರು ಯಾಕೆ ಹೋಗ್ಯಾವತ್ ಕೇಳಿದತ್ತಾವ ರಾಜ. ನಾನು ಅವ ಅಂದತ್, ಯಪ್ಪ ನೀ ಕುಡಿದ್ ನೋಡಿ ನಾ ತಗೋದ್ ನೋಡಿ ಹಟ್ಟಿ ಕಿಚ್ಚು ಮಾಡಿ ತಿಕ್ಕಿ ಹೋಗ್ಯಾವ ಅಂತ. ದಾನವೇ ಲೇಸ್. ಹಸ್ತಸ್ಯ ಭೂಷಣಂ ದಾನಂ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ, ಕಂಠಸ್ಯ ಭೂಷಣಂ ಸತ್ಯಂ, ಭೂಷಣಂ ಕಿಂ ಪ್ರಯೋಜನ. ಕೈಗಳಿಗೆ ದಾನವೇ ಭೂಷಣ. ಅನ್ನ ನೀಡಿ ಪುಣ್ಯ ಕೇಳಬಾರ್ದಂತ, ಬಡದು ಪಾಪ ಕೇಳಬಾರ್ದಂತ.
ನೀಡುಗುಡ್ದ ನಮ್ಮ ಕೈಗೆ ಐತಿ ಪುಣ್ಯ ಬರ್ತೈತಿ ಪುಣ್ಯಾತ್ಮರೇ, ಬಡಿಗುಡ್ದ ನಮ್ಮ ಕೈಗೆ ಐತಿ ಪಾಪ ಬರ್ತೈತಿ. ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ ಅಂತ ಮಹಾತ್ಮರು ಬರೀತಾರೆ. ಪಾಪದ ಫಲ ದುಃಖ ಐತಿ, ಪುಣ್ಯದ ಫಲ ಸುಖ ಐತಿ. ಆ ಸುಖ ಸ್ವರೂಪಿಣಿ ಆಗ್ಬೇಕಾರ, ಮುಂದೆ ನೀ ಆಗಿರ್ತಕ್ಕಂಥ ಸಾಹುಕಾರ ಆಗ್ಬೇಕಾರ ದಾನ ಮಾಡು, ದಾನವೇ. ಅದೇ ಹಂಗ್ರಿ ಅಂದ್ರೆ ಮುಗಿದ ಟೈಮ್ ನಾನು ಬಿಡ್ತೇನೆ. ಮರಡಿ ಮೇಲೆ ಮರಡಿ ಕಿಟ್ಟ್ಯಾನ, ಮಣಿ ಮುಂದೆ ಮಾರುತಿ ಕಾರ ಐತಿ, 10 ಬಳ್ಳ ಉಂಗುರ ಹಾಕ್ಯಾನ, ಹೋಳಿಗೆ ಹಾಲ ತುಪ್ಪ ಉಣ್ಣಾಕತ್ತಾನ. ಉಂಡ ಆ ತೂಗದ ಮೇಲೆ ಕುಂತು ತೂಗಾಕತ್ತಾನ. ತೂಕೋತ್ ಕುಟ್ಟುವಾಗ ಅವನ ಮಣಿ ಮುಂದೆ ಒಬ್ಬ ಕುರ್ಪಿ ತಗೊಂಡು ಬಡ ಮನುಷ್ಯ ಕೆಲಸಕ್ಕೆ ಹೊಕ್ಕಾನ. ಅವ ತಾನ ಈಗಿಂದ ಅಲ್ಪ ಇದ ಅನಂತ ಜನ್ಮದಲ್ಲಿ ದಾನ ಧರ್ಮ ಪರೋಪಕಾರ ಮಾಡ್ಯಾರು, ಆ ಜನ್ಮದಲ್ಲಿ ಕೊಟ್ಟಾರು, ಈ ಜನ್ಮದಲ್ಲಿ ಉಣ್ಣಾಕತ್ತಾರಂತೇಳಿ ಆ ಕುರ್ಪಿ ತಗೊಂಡು ಹೋಗು ಮನುಷ್ಯ ಅವ್ರು ನೋಡಂತಾನ. ಅದಕ್ಕಾಗಿ ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರೆದ ಸುಖ ಭೋಗ ದೊರಕುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮುಕ್ತಿ ಪಡೆಯ ಆತ್ಮ ಅಂತ ಮುಳುಗುಂದ ಮಾನಸಿಗೆ ಹೇಳ್ತಾರೆ ಪುಣ್ಯಾತ್ಮರೇ. ಅನ್ನ ನೀಡಿ ಪುಣ್ಯ ಕೇಳಲೇಬೇಡ. ಅದಕ್ಕಾಗಿ ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲೋ ಪ್ರಾಣಿ, ಹರಿಕೊಡದ ಕಾಲಕ್ಕೆ ಬಾಯ ಬಿಟ್ಟಲು ಪ್ರಾಣಿ. 10,000 ಹೊನ್ನವನ್ನು ತಿಪ್ಪಿಯಲ್ಲಿ ಹುಗಿದಿಟ್ಟು ಮತ್ತೆ ಉಪ್ಪಿಲ್ಲದ ಉಂಡೆಲೋ ಪ್ರಾಣಿ. ಬೀಗರುಂಬುವ ದಿನದಲ್ಲಿ ಯೋಗಿ ಮನೆಗೆ ಭಿಕ್ಷೆಗೆ ಬರಲು, ಬೀಗರಿಗೆ ನೀಡಿ ಯೋಗಿ ಇಲ್ಲೆಂದವನಿಗೆ ಕಾಗಿಯ ಜನ್ಮ ಸರ್ವಜ್ಞ. ಕಾಗಿ ಹೆಣ್ಣದ ಮ್ಯಾಗಿನ ಪಿಂಡದ ಅನ್ನ ತಿಂದು ಜೀವಿಸ್ತೈತಿ. ನಾವು ಬದುಕಬೇಕು ಪುಣ್ಯಾತ್ಮರೇ. ಜೀವನದ ಮೌಲ್ಯ ಹೇಳ್ತಾರೆ, ಜೀವಿಸುವುದು ಪ್ರಾಣಿ ಪಕ್ಷಿಗಳು, ಮನುಷ್ಯರು ಬದುಕಬೇಕು. ಹಾಗೆ ಬದುಕುವ ಕಲೆಯನ್ನು ಪೂಜ್ಯರಾಗಿರ್ತಕ್ಕಂಥ ಕಲಿಸ್ತಾರೆ. ಇನ್ನು ಪೂಜ್ಯರ ಬಗ್ಗೆ 1-2 ಮಾತು ಹೇಳಿಬಿಡ್ತಾ ಇದ್ದಾನೆ. ಪೂಜ್ಯರು ಬಹಳ ದೊಡ್ಡ ವಿದ್ವಾಂಸರು, ಅಷ್ಟೇ ಸಂಗೀತಗಾರರು, ಗಾಯನರು, ಎಲ್ಲ ಕಡೆ ಆಗಿರ್ತಕ್ಕಂಥ ಶಿಷ್ಯ ಮಕ್ಕಳು ಕರ್ಕೊಂಡು ನಮ್ಮ ರಾಯಬಾಗ್ ತಾಲೂಕು, ಗೋಕಾಕ್ ತಾಲೂಕು, ಎಲ್ಲ ಬೈಲಹೊಂಗಲ ತಾಲೂಕು, ಅಲ್ಲಿ ಮಟ್ಟ ಆಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಹಳ ಅಷ್ಟೇ ವಿನಯ ಭಕ್ತರನ್ನ ಎಲ್ಲರನ್ನೂ ಇರ್ತಕ್ಕಂಥ ಒಟ್ಟುಗೂಡಿಸಿ ಈ ಕಾರ್ಯಕ್ರಮದಾಗಿರ್ತಕ್ಕಂಥ ಮಾಡಿದರೆ. ಗುರುವಿನ ಸ್ಮರಣೆ ಬಹಳ ದೊಡ್ಡ, ಗುರುವಿನ ಸ್ಮರಣೆ ಮಾಡೋದು ಬಹಳ ಉಪಕಾರ, ಏನೂ ತೀರಾಕ್ ಸಾಧ್ಯನೇ ಇಲ್ಲ. ಗುರುವಿನ ಗುಲಾಮರಾಗುವ ತನಕ ದೊರೆಯದನ್ನ ಮುಕುತಿ. ಗುರುವಿನ ಕೃಪೆಯನ್ನು ಪಡ್ಕೊಂಡ್ರೆ ಮುಕ್ತಿ, ನಿರ್ವಾಣ, ನಿರಂಕುಶ ತೃಪ್ತಿ, ಬ್ರಹ್ಮಸ್ವರೂಪ ಅಕ್ಕಿ. ಅದಕ್ಕೆ ಗುರುಸ್ಮರಣೆ ಆಗಿರ್ತಕ್ಕಂಥ ಮಾಡೋದು. ಅದನ್ನೇ ಗುರುವಿಗೆ ನಮಸ್ಕಾರ ಪೆರತೊಂದಿಲ್ಲ ಅಂತ ಬರೀತಾರೆ. ಹಾಗೆ ಗುರುವಿಗೆ ನಮಸ್ಕಾರ ಮಾಡೋಣ. ಅಂಥ ಯಾವ ವಿಷಯ ಆಗಿರ್ತಕ್ಕಂಥ ಸಮಯ ಭಾಳ ಆಗಿದೆ. ಒಟ್ಟು ಸಮಯ ಮುಗೀತು. ಹಿಂಗೆ ಹೇಳಾಕತ್ತೀನಿ ಒಬ್ಬ ಮಾಸ್ತರ್ ಬಂದು ನಮಸ್ಕಾರ ಮಾಡಿದ್ರು. ಈ ಮಾಸ್ತರೆಲ್ಲ ಆ ಕಡೆ ನಮ್ಮ ಕಡೆ ತಾಲೂಕಿನ ರಾಯಬಾಗ್ ತಾಲೂಕು, ಲಘು ಬಿಡ್ರಿ ಪುರಾಣ ಸ್ವಾಮಿಗಳು ಅಂದ. ಯಾಕೆ ಓಪ ಅಣ್ಣ? ಏನಿಲ್ರಿ, ನಮ್ಗೆ 1.5 ತಾಸು ಪುರಾಣ ಹೇಳೋ ಟೈಮ್ ಕೊಟ್ಟಾರಪ್ಪ ಅಣ್ಣ. ಇಲ್ರಿ ಲಘು ಬಿಡ್ರಿ ಅಂದ. ಯಾಕರ್ ಹೇಳದ್ನಿ? ಏನಿಲ್ರಿ, ನಮ್ಮ ಮನೆಗೆ ಹೋಗುತ್ತಾಗ ನಾನು ಹೇಂತ ಉಣ್ಣಂಗಿಲ್ಲ ಅಂದವ. ನಾನು 21ನೇ ಶತಮಾನ ಗಂಡನ ಉಣಿಸಿ ಏನು ತುಂಬ್ತಾಳೆ, ನಾನು ನಮಸ್ಕಾರ ಹೇಳ್ರಿ ಸರ್. ಹಂಗಲ್ಲೋ ಸ್ವಾಮಿ ಅಂದವ. ನೀ ಪುರಾಣ ಬಿಟ್ಟು ನಂತರ ನಾ ಮನೆಗೆ ಹೋಗಿ ಆಕಿಗೆ ಅಡಿಗೆ ಮಾಡಿ ಹಾಕಿದಾಗ ಉಣಕಿದಾಗ ಬೆಳೆದು ಪುರಾಣ ಅಂದವ. ಆಗಬಾರದು. ವಿಶೇಷವಾಗಿರ್ತಕ್ಕಂಥ ವೇದಿಕೆ ಮೇಲೆ ಮಹಾತ್ಮರು, ಮಾತಾಜಿಯವರು, ನಮ್ಮ ಗುರುಗಳು ವೀರೇಶ್ ಶರಣರು ಬಹಳ ನನ್ನ ಮೇಲೆ ಬಹಳ ಪ್ರೀತಿ. ಅಷ್ಟೇ ವಿದ್ವಾಂಸರು ಬಹಳ. ನಾ ಸಾಲಿಪಲ್ಲಿ ಕಲಿತಾವಲ್ಲ, ಆಯ್ತಾರ ಸಾಲಿಗೆ ಹೋದವನ. ಇವತ್ತು ಆಯ್ತಾರನಲ್ಲ, ಆಯ್ತಾರ ಸಾಲಿಗೆ ಹೋದ. ಸಾಲಿ ಕಲ್ತಿಲ್ಲ ನಾ, ಕೇಳಿದಾಮ್. ಕೇಳಂ ಜ್ಞಾನಂ, ಒದರಂ ರಾಗಂ, ಮುದುಡಂ ರೋಗಂ. ಕೇಳ್ಕೋತ ಜ್ಞಾನ ಆಕೈತದ. ಸರಿಗಮ ಹಾಡು ಸರಿಗಮ ಪದ ನಿಸ ಅಂದಾಗ ನಮ್ಮ ಗೌಡ್ರು ಹಾಡು ಬಂತು. ಈಗ ಯಾರು ಉಗುಳು ಪಿಚ್ಚುಕು ಉಗುಳು ಮಗನ್ ಕುಂತಾವ ಹುಡುಗರು. ಹಂಗೆ ಮಾಡಿದಾರೆ ಪುಣ್ಯಾತ್ಮರೇ. ಸಮಯ ಮುಂದೆ ಭಾಳ ವಿಶೇಷ ಕಾರ್ಯಕ್ರಮ ನಡೀತಾ ಇದ್ದಾವೆ. ಪೂಜ್ಯರು ವೇದಿಕೆ ಮೇಲೆ ಬರಬೇಕು. ಅವ್ರಿಗೊಟ್ಟು ಒಂದು ಶಾಲ್ ಹೊತ್ತಿಸಿ ಪೂಜ್ಯರಾಗಿರ್ತಕ್ಕಂಥ ಅಮರೇಶ್ವರ ಮಹಾಸ್ವಾಮಿಗಳು, ಪೂಜ್ಯರು, ತಾಯಿ ಹೃದಯ, ಮಹಾತೃ ಹೃದಯ, ಅಷ್ಟೇ ಪ್ರೀತಿ. ನನಗೆ ಹಚ್ಚಿದಾಗ ಬುದ್ಧಿ ಶರಣರು ಎಲ್ಲಿದ್ದೀರಿಪ್ಪ, ಅಷ್ಟು ಆಗಿರ್ತಕ್ಕಂಥ ಪ್ರೀತಿಯಿಂದ ಅವ್ರಿಗಿಂತ ನಾವು ಸಣ್ಣವ್ರಿದ್ದಕ್ಕೆ ಆದರೂ ಅಷ್ಟು ಪ್ರೀತಿ ಸನ್ಯಾಸಿಗಳಿಗೆ ಪೂಜ್ಯರಾಗಿರ್ತಕ್ಕಂಥ ಅಷ್ಟೇ ಎಲ್ಲ ಭಕ್ತರನ್ನ ಸಪಟ್ಟು ಕರ್ಕೊಂಡು ಅವರು ಪೂಜ್ಯರಿಗೆ ಅನಂತ ದಂಡವತ್ ಪ್ರಣಾಮ ಸಮರ್ಪಿಸಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಮಹಾತ್ಮರಿಗೂ ನಮಸ್ಕರಿಸಿ ಓಂ ಶಾಂತಿ.